ನಮ್ಮ ಸಭೆಯವರು ಸುವಾರ್ತೆ ಸೇವೆಗಾಗಿ ನಾವು ಹೋಗುವಾಗ ಇಲ್ಲಿ ಏನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈ ಒಂದು ಪೇಪರ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿರುವಂತಹ ಸಂದೇಶವನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. The introduction is talking about the problem mankind has. ಮೊದಲನೇದಾಗಿ ನಾವು ನೋಡ್ತಿರುವಂತಹ ಸ್ಟೇಟ್ಮೆಂಟ್ ಕಾಣ್ತಾ ಇದ್ದೇವೆ, ಯಾಕೆ ಭೂಲೋಕದಲ್ಲಿ ಮನುಷ್ಯನಿಗೆ ಕಷ್ಟಗಳಿದಾವೆ, ಸಮಸ್ಯೆಗಳಿದಾವೆ ಅನ್ನೋದ್ರ ಬಗ್ಗೆ ನಾವು ಕೇಳಿಸ್ಕೊಂಡಿದ್ದೇವೆ, ನೋಡ್ತಾ ಇದ್ದೇವೆ. Mankind has so many problems. ಮನುಷ್ಯನು ಅನೇಕ ಸಮಸ್ಯೆಗಳನ್ನು ಒಳಗೊಂಡಿದ್ದಾನೆ. But they don't know why do these problems come upon them. ಸಮಸ್ಯೆಗಳಿದಾವೆ, ಆದ್ರೆ ಅವನಿಗೆ ಗೊತ್ತಿಲ್ಲ ಯಾಕೆ ಈ ಸಮಸ್ಯೆಗಳೆಲ್ಲ ನನ್ನ ಮೇಲೆ ಬರ್ತಾ ಇದೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ತಾ ಇಲ್ಲ. And they don't know what is the solution of their problems. ಅದಕ್ಕೆ ಪರಿಹಾರ ಏನು ಅಂತ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. The reason the problem come upon mankind is this. ಯಾಕೆ ಕಾರಣ ಏನು ಅಂತ ಹೇಳಿದ್ರೆ ಪಾಪವು ಲೋಕದಲ್ಲಿ ಇರುವುದರಿಂದಲೇ ಇದೆಲ್ಲ ಕಾರಣ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. Pastor, are you seeing my curse when I am doing this? Yes, I am able to see, Pastor. Yes, I am able to see, Pastor. Thank you very much. And this is actually three fundamental problems: separation, sin, and Satan, right? ಇದು ಪಾಪಕ್ಕೆ ಕಾರಣವಾಗಿರುವಂತಹ ಮೂಲಭೂತ ಕಾರ್ಯಗಳು ಯಾವ್ದು ಅಂತಂದ್ರೆ ಬೇರ್ಪಡಿಸುವಿಕೆ, ಪಾಪ ಮತ್ತು ಸೈತಾನನಾಗಿದ್ದಾನೆ. Because of original sin, God and mankind is separated. ಮೂಲಭೂತ ಅಂದ್ರೆ ಮೊದಲನೇದಾಗಿರುವಂತ ಒಂದು ಪಾಪ, ಆದಾಮನ ಪಾಪ ಅಂತ ಏನ್ ನಾವು ಕರೀತೀವಿ, ಅದರಿಂದಾಗಿ ಮನುಷ್ಯ ಮತ್ತು ದೇವರು ಸಪರೇಟ್ ಆಗಿದ್ರು, ಅವರು ಬೇರ್ಪಡಿಸುವಿಕೆ ಉಂಟಾಯಿತು. At that time, mankind becomes sinner and under control of Satan. ಆ ಒಂದು ಸಮಯದಲ್ಲಿ ಮನುಷ್ಯರು ಪಾಪ ಮಾಡಿದ್ರು, ಮತ್ತೆ ಅದರ ಮಧ್ಯದಲ್ಲಿ ಸೈತಾನು ತನ್ನ ಕೆಲಸವನ್ನು ನಡೆಸ್ತಾ ಇದ್ದಾನೆ. Because of that, mankind become children of devil. ಈ ಪಾಪ ಮಾಡಿದ್ದರ ನಿಮಿತ್ತವಾಗಿ ಅವರು ಸೈತಾನನ ಮಕ್ಕಳಾಗಿ ಬದಲಾವಣೆ ಆದರು. And all the people worshiping idols. ಎಲ್ಲ ಜನರು ವಿಗ್ರಹಗಳನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. Because of that, so many people have mental suffering. ಈ ಪಾಪದ ನಿಮಿತ್ತವಾಗಿ, ಸೈತಾನ ನಿಮಿತ್ತವಾಗಿ ಅನೇಕರಿಗೆ ಮಾನಸಿಕವಾಗಿ ನರಳಿಕ್ಕೆ ಪ್ರಾರಂಭ ಆಯಿತು. Because of their idol worship, they have no choice to have a lot of physical suffering. ಈ ಒಂದು ವಿಗ್ರಹ ಆರಾಧನೆ ಮೂಲಕವಾಗಿ ಅವರು ಶಾರೀರಿಕವಾಗಿ ಕೂಡ ಸಂಕಟ ಪಡುವುದಕ್ಕೆ ಪ್ರಾರಂಭ ಮಾಡಿದ್ರು. And they have to die, but they have to go to hell. ಅವರು ಒಂದು ವೇಳೆ ಸತ್ತರೆ ಇನ್ಮೇಲೆ ಅವರು ನರಕಕ್ಕೆ ಹೋಗುವಂತವರಾಗಿದ್ದಾರೆ ಅಂತ ತಿಳ್ಕೊಂಡು. But this is not the end. There's ನಾವು ನೋಡ್ತಾ ಇದ್ದೇವೆ, the spiritual inheritance. These problems come down to the next generation. ಈ ಏನಿದೆಲ್ಲ ನೋಡ್ತಾ ಇದ್ದೇವೆ ಬಂದ್ಬಿಟ್ಟು ಸೈತಾನ ಮಕ್ಕಳಾಗಿದ್ದು, ಐಡಲ್ ಅಂದ್ರೆ ವಿಗ್ರಹಾರಾಧನೆ ಮಾಡಿದ್ದು, ಮಾನಸಿಕವಾಗಿ ತೊಂದರೆ ಆಗಿದ್ದು, ಇದೆಲ್ಲ ಏನ್ ನೋಡ್ತಾ ಇದ್ದೇವೆ, ಇದು ಸ್ಪಿರಿಚುವಲ್ ಅಂದ್ರೆ ಆತ್ಮಿಕವಾಗಿರುವಂತವುಗಳಿಂದ ಇದು ಉಂಟಾಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. To resolve this problem, mankind tried to do a lot of things. The representative is religion, philosophy, and good work. ಈ ಎಲ್ಲ ಸಮಸ್ಯೆಗಳ ಬಗೆಹರಿಸಿಕೊಳ್ಳುವುದಕ್ಕಾಗಿ ಮನುಷ್ಯನು ತನ್ನದೇ ಆಗಿರುವಂತ ಪ್ರಯತ್ನ ಪಡ್ತಾ ಇದ್ದಾನೆ. ಅದ್ಯಾವ್ದಂದ್ರೆ ಧರ್ಮದ ಕೆಲವೊಂದು ಆಚರಣೆ ಮಾಡುವುದರ ಮೂಲಕವಾಗಿ, ಕೆಲವೊಂದು ಒಳ್ಳೆಯ ಕೆಲಸ ಮಾಡುವುದರ ಮೂಲಕವಾಗಿ, ಅಥವಾ ಕೆಲವೊಂದು ತತ್ವಗಳನ್ನ ಇಟ್ಕೊಂಡು ಅವರು ನನ್ನ ಸಮಸ್ಯೆನ ಬಗೆಹರಿಸಿಕೊಳ್ಳಿವೆ ಎಂಬುದಾಗಿ ಹೋಗ್ತಾ ಇದ್ರೆ ಅದು ಸಾಧ್ಯವಾಗ್ತದೆ. But they don't work, so it is impossible to get out of these problems. ಏನು ಅವನು ಧಾರ್ಮಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಅಥವಾ ತತ್ವಗಳನ್ನ ಇಟ್ಕೊಂಡಿದ್ದಾನೆ, ಇದು ಯಾವುದ್ರ ಮೂಲಕವಾಗಿ ಅವನು ಏನ್ ಹೋಗ್ತಾ ಇದ್ದಾನೆ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. So to resolve these problems, Jesus died on the cross as the Christ. ಈ ಒಂದು ಬೇರ್ಪಡಿಸುವಿಕೆ, ಪಾಪ, ಸೈತಾನನು ಮತ್ತೆ
ಈ ಎಲ್ಲಾ ಈ 4-5 ಪ್ರಾಬ್ಲಮ್ಗಳಿಂದ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದೇ ಒಂದು ದಾರಿ, ಅದು ಯೇಸು ಕ್ರಿಸ್ತನು ಮಾತ್ರವಾಗಿದ್ದಾನೆ. Jesus died on the cross as the true prophet to resolve the separation problem to salvation. ನೀವು ಈ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯುವುದರ ಮೂಲಕವಾಗಿ ಬೇರ್ಪಡಿಸಿದಂತ ನಮ್ಮನ್ನ ರಕ್ಷಣೆಗೆ ನಡೆಸ್ತಾ ಇದ್ದಾನೆ. Jesus died on the cross as true priest to resolve the sin problem to freedom. ಯೇಸು ಕ್ರಿಸ್ತನು ಒಬ್ಬ ನಿಜವಾಗುವಂತ ಮಹಾಯಾಜಕನಾಗಿ ಸಾಯುವುದರ ಮೂಲಕವಾಗಿ ಪಾಪದಿಂದ ಬಿಡುಗಡೆಯನ್ನ ಕೊಡ್ತಾ ಇದ್ದಾನೆ, ಬಿಡುಗಡೆಗೆ ನಡೆಸ್ತಾ ಇದ್ದಾನೆ. And Jesus Christ died on the cross as the true king to resolve Satan problem to victory. ಯೇಸು ಕ್ರಿಸ್ತನು ನಿಜವಾಗಿರುವಂತ ರಾಜನಾಗಿ ಶಿಲುಬೆ ಮೇಲೆ ಸಾಯುವುದರ ಮೂಲಕವಾಗಿ ಸೈತಾನನನ್ನ ಸೋಲಿಸಿ ನಮಗೆ ಜಯಕ್ಕೆ ನಡೆಸ್ತಾ ಇದ್ದಾನೆ. So in this paper, the main point is Jesus Christ. ಈ ಒಂದು ನಾವು ನೋಡ್ತಿರುವಂತ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತ ಈ ಹಾಳೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ಶಿಲುಬೆಯ ಮರಣ. But this is a solution and this is the reason. ನಾವು ಈ ಬೇರ್ಪಡಿಸುವಿಕೆ, ಪಾಪ ಮತ್ತು ಸೈತಾನನು ಮೂಲ ಕಾರಣವಾಗಿದ್ರೆ ಅದಕ್ಕೆ ಪರಿಹಾರ ಯೇಸು ಕ್ರಿಸ್ತನು ಮತ್ತು ಯೇಸು ಕ್ರಿಸ್ತನ ಶಿಲುಬೆಯಾಗಿದೆ ಅನ್ನೋದನ್ನ ಕಾಣಬಹುದು. In the introduction, there's a two questions. The first is, why do these problems come? ನಾವು ಆ ಒಂದು ಪೀಠಿಕೆ ಭಾಗದಲ್ಲಿ ನೋಡ್ಕೊಂಡು ಏನಂತಂದ್ರೆ ಯಾಕೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಎಂಬುದಾಗಿ. Reason is this one: separation, sin, Satan, three fundamental problems. ಯಾಕೆ ಈ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದಕ್ಕೆ 3 ಕಾರಣ. ಒಂದು, ದೇವರಿಂದ ಬೇರ್ಪಡಿಸುವಿಕೆ ಉಂಟಾದದ್ದು, ಎರಡನೇದಾಗಿ ಪಾಪ, ಮೂರನೇದಾಗಿ ಸೈತಾನನು ಇವುಗಳಿಗೆ ಕಾರಣ ಅಂತ ತಿಳ್ಕೊಂಡು. This is come from original sin. ಇದು ಏನು ಬೇರ್ಪಡಿಸುವಿಕೆ, ಪಾಪ ಮತ್ತು ಸೈತಾನನು ನಾವು ಮೂಲಭೂತವಾಗಿ ಅಂದ್ರೆ ಆದಾಮನ ಏನ್ ಪಾಪ ಮಾಡ್ತಾ ಅಲ್ಲಿಂದ ಬಂದಂತಾಗಿದೆ. And original sin come from Satan. ಮೂಲಭೂತವಾಗಿ ಆದಾಮನ ಏನ್ ಪಾಪ ಮಾಡಿದ್ನೋ ಅದು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟಿತ್ತು, ಸೈತಾನನಿಂದ ಬಂದಿತ್ತು ಅಂತ ಹೇಳಿ ನಾವು ಕಲ್ತ್ಕೊಂಡಿದ್ದೇವೆ. So this is the reason of all the problem of mankind. ಈ ಒಂದು 3 ಕಾರಣ, ಬೇರ್ಪಡಿಸುವಿಕೆ, ಪಾಪ ಮತ್ತು ಸೈತಾನನು ನಮ್ಮನ್ನ ದೇವರಿಂದ ಅಗಲಿಸುವಿಕೆ ಕಾರಣವಾಗಿದೆ. Second question is there a solution? Solution is this: Christ. ನೆಕ್ಸ್ಟ್ ನಾವು ಅಲ್ಲಿ ಪೀಠಿಕೆ ಭಾಗದಲ್ಲೇ ಅದಕ್ಕೆ ಏನಾದ್ರೂ ಪರಿಹಾರವಿದೆಯಾ ಅಂತ ಕೇಳ್ತಾ ಇದೆ. ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನು ಮತ್ತು ಯೇಸು ಕ್ರಿಸ್ತನ ಶಿಲುಬೆಯಾಗಿ. So why do this problem come? This one, and then is there any solution? This one. ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಯಾಕೆ ಸಮಸ್ಯೆಗಳು ಬರ್ತಾ ಇದ್ದೇವೆ ಅಂತ ಹೇಳೋದಾದ್ರೆ ಬೇರ್ಪಡಿಸುವಿಕೆಯಿಂದ, ಪಾಪದಿಂದ, ಸೈತಾನದಿಂದ. ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನ ಶಿಲುಬೆಯಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. So these two things is the main point of this paper. ಈ ಒಂದು ನಾವು ನೋಡ್ತಿರೋ ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತ ಯಾಳೆಯಲ್ಲಿ ಇವೆರಡು ಸಾರಾಂಶಗಳು ಬಹಳ ಮುಖ್ಯವಾಗಿದೆ ಇದರಲ್ಲಿ. And I will show you one more things. You have seen this paper. ಇದೊಂದು ಹೊಸ ವಿಷಯವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಕಳೆದ ಸಾರಿ ಈ ಒಂದು ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂತ ಪೇಪರ್ ಅನ್ನು ನಾವು ನೋಡುದು ಅಲ್ವಾ? So mankind can meet God only through Christ. ಮನುಷ್ಯನು ಈ ದೇವರನ್ನ ಸಂಧಿಸಬೇಕು ಅಂದ್ರೆ ಅದು ಯೇಸು ಕ್ರಿಸ್ತನಿಂದ ಮಾತ್ರ ಅಂತ ನಾವು ಕಲ್ತ್ಕೊಂಡಾವ. Mankind can receive the blessing of God only through Christ. ಮನುಷ್ಯನು ದೇವರಿಂದ ಏನಾದ್ರೂ ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಆಶೀರ್ವಾದ ಹೊಂದ್ಕೊಳ್ಬೇಕು ಅಂತ ಅದು ಯೇಸು ಕ್ರಿಸ್ತನ ಮೂಲಕವಾಗಿದ್ರೆ ಅಂತ ಹೇಳಿ ನಾವು ತಿಳ್ಕೊಂಡ. And then we must hold on to Christ as the covenant. ನಾವು ಒಡಂಬಡಿಕೆಯಾಗಿ ಯೇಸು ಕ್ರಿಸ್ತನನ್ನೇ ಭದ್ರವಾಗಿ ಹಿಡಿದುಕೊಳ್ಳಬೇಕಾಗಿದೆ. And we must enjoy Christ as the covenant. ನಾವು ಒಡಂಬಡಿಕೆಯ ವಿಷಯವಾಗಿ ಕ್ರಿಸ್ತನಲ್ಲೇ ನಾವು ಹರ್ಷಿಸಬೇಕಾಗಿದೆ, ಆತನನ್ನೇ ಸಂತೋಷ ಪಡಬೇಕಾಗಿದೆ. So Christ is our prayer. ಯೇಸು ಕ್ರಿಸ್ತನೇ ನಮ್ಮ ಪ್ರಾರ್ಥನೆಯಾಗಿದ್ದಾನೆ. Christ is our covenant, right? ಯೇಸು ಕ್ರಿಸ್ತನು ನಮ್ಮ ಒಡಂಬಡಿಕೆಯಾಗಿದ್ದಾನೆ. And Christ is our prayer too.
ಯೇಸು ಕ್ರಿಸ್ತನೇ ನಮ್ಮ ಪ್ರಾರ್ಥನೆಯಾಗಿದ್ದಾನೆ. But many Christians are doing this way, something else to meet God. ನೀವು ಆ ಕರು ನೋಡುತ್ತಾ ಇದ್ದೀರಾ, ಯೇಸು ಕ್ರಿಸ್ತನನ್ನ ಬಿಟ್ಟು ಮನುಷ್ಯನು ಬೇರೆ ಸಪರೇಟ್ ಆಗಿ ದೇವರನ್ನ ಸಂಧಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. They are doing the most as the way of this way is their own prayer. ನೀವು ಸ್ಕ್ರೀನ್ ನಲ್ಲಿ ನೋಡುವ ಹಾಗೆ ಮನುಷ್ಯನು ಅಡ್ಡದಾರಿಯನ್ನು ಹಿಡಿದು ಅವನು ಹೋಗ್ತಾ ಇದ್ದಾನೆ, ನಾನು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ದೇವರನ್ನ ಸಂಧಿಸಬಹುದು ಅಂತ ಹೇಳಿ. ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಕ್ರಿಸ್ತನಿಲ್ಲದೆ ಸಂಧಿಸೋಕ್ ಆಗೋದಿಲ್ಲ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. So we have no choice to do our own prayer because we have a lot of problems. ನಮ್ಮ ಒಂದೇ ಒಂದು ಪ್ರಾರ್ಥನೆಯಿಂದ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರನ್ನ ಕ್ರಿಸ್ತನಿಲ್ಲದೆ, ಯೇಸು ಕ್ರಿಸ್ತನಿಲ್ಲದೆ ಸಂಧಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಪರಿಹಾರವನ್ನು ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯ. But God's covenant for our problem is Christ, not our prayer. ನಮ್ಮ ಸಮಸ್ಯೆಗೆ ಯೇಸು ಕ್ರಿಸ್ತನು ಪರಿಹಾರವಾಗಿದ್ದಾನೆ, ಒಡಂಬಡಿಕೆ ಆಗಿದ್ದಾನೆ, ನಮ್ಮ ಪ್ರಾರ್ಥನೆ ಅಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. So confessing Christ is the more important than our own prayer. ಯೇಸು ಕ್ರಿಸ್ತನನ್ನು ಅರಿಕೆ ಮಾಡುವುದೊಂದೇ ಮುಖ್ಯವಾಗಿರುವಂತ ವಿಷಯವಾಗಿರುತ್ತದೆ ವಿನಃ ಬರೀ ನಮ್ಮ ಕ್ರಿಸ್ತನಿಲ್ಲದೆ ಇರುವಂತ ಪ್ರಾರ್ಥನೆ ಅಲ್ಲ. So confessing Christ is our more fundamental problem, more fundamental prayer than our own prayer. ಅರ್ಥ ಮಾಡ್ಕೊಳ್ಬೇಕಾಗಿದೆ ವಿಷಯವೇನೆಂದ್ರೆ ಯೇಸು ಕ್ರಿಸ್ತನು ಮೂಲಭೂತವಾಗಿರುವಂತ ಕೇಂದ್ರ ಬಿಂದುವಾಗಿದ್ದಾನೆ ನಮ್ಮ ಪ್ರಾರ್ಥನೆಗೆ ಮತ್ತೆ ಆಶೀರ್ವಾದಕ್ಕೆ. ಅದನ್ನ ಕ್ರಿಸ್ತನ ಇಲ್ಲದೆ ಇರುವಂತ ಯಾವುದೇ ಒಂದು ಪ್ರಾರ್ಥನೆ ದೇವರ ಬಳಿಗೆ ಹೋಗೋದು ಇಲ್ಲ, ಆಶೀರ್ವಾದ ತರೋದು ಇಲ್ಲ. That's why I made this paper. ಈ ಕಾರಣದಿಂದಲೇ ನಾನು ನಿಮಗೆ ಅರ್ಥವಾಗ್ಲಿ ಅಂತ ಹೇಳಿ ಈಗ ಸ್ಕ್ರೀನ್ ಅಲ್ಲಿ ನೋಡ್ತಿರುವಂತ ಈ ಎರಡು ಹಾಳೆಗಳನ್ನ ನಾನು ನಿಮ್ಗೆ ತೋರಿಸ್ತೇನೆ. We say this paper as the covenant prayer. ನಾವು ಈ ಒಂದು ಏನ್ ನೋಡ್ತಾ ಇದೀವಿ ಈ ಸ್ಕ್ರೀನ್ ನಲ್ಲಿ, ಇದು ನಮ್ಮ ಒಡಂಬಡಿಕೆ ಪ್ರಾರ್ಥನೆ ಅಂತ ಹೇಳಿ ಕಲ್ತ್ಕೊಂಡು. If we see this paper, this is okay. Go ahead, Pastor. Go ahead. Yeah. This paper is talking about three fundamental problems: separation, sin, and Satan. ಈ ಒಂದು ಹಾಳೆಯಲ್ಲಿ ಏನ್ ಕರು ನೀವು ನೋಡ್ತಾ ಇದ್ದೀರಾ, ಅದು ಏನ್ರ ಬಗ್ಗೆ ಮಾತಾಡ್ತಾ ಇದೆ ಅಂದ್ರೆ ಮೂಲ ಸಿನ್ ಬಗ್ಗೆ, ಮೂಲಭೂತವಾಗಿರುವಂತ ಪಾಪದ ಬಗ್ಗೆ ಮಾತಾಡ್ತದೆ. ಏನ್ ಪಾಪ? ಸಪರೇಟ್ ಆಗಿ ಅಂತಂದ್ರೆ ಬೇರ್ಪಡಿಸುವಿಕೆ, ಪಾಪ ಮತ್ತು ಸೈತಾನ. This is come from original sin. ಏನ್ ಮೂಲಭೂತವಾಗಿ ಒರಿಜಿನಲ್ ಆಗಿದ್ದಂತೆ ಆದಾಮನ ಏನ್ ಪಾಪ ಮಾಡ್ದ ಅಲ್ಲಿಂದ ಬಂದದಾಗಿದೆ ಈ ಮೂರು ವಿಷಯ, ಅಂದ್ರೆ ಬೇರ್ಪಡಿಸುವಿಕೆ, ಪಾಪ, ಸೈತಾನ. This verses is come from Genesis chapter 3 verse 1 to 6. ನಾವು ಅದನ್ನ ಕಳೆದ ಸಾರಿ ನೋಡಿಕೊಂಡು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1ರಿಂದ 6ನೇ ವಚನಕ್ಕೂ ಈ ಒಂದು ಬೇರ್ಪಡಿಸುವಿಕೆ ಇರುವುದರ ಬಗ್ಗೆ ಕಲ್ತ್ಕೊಂಡಿದ್ವಿ. So this is talking about the original sin. From that time on, mankind was separated from God. ಈ ಒಂದು ವಾಕ್ಯಗಳು ಮೂಲಭೂತವಾಗಿರುವಂತ ಪಾಪದ ಬಗ್ಗೆ ಮಾತಾಡ್ತಾ ಇದೆ. ಮತ್ತೆ ಈ ಮನುಷ್ಯನು ಅಲ್ಲಿಂದ ದೇವರಿಂದ ದೂರ ಆದನ ಅನ್ನೋದ್ರ ಬಗ್ಗೆ ಕುರಿತ ನಾವು ಆ ವಾಕ್ಯದಲ್ಲಿ ನೋಡ್ಕೊಳ್ಬಹುದು. The Romans chapter 3 verse 23 is saying that for all have sinned and fall short of the glory of God. ರೋಮಪುರದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳ್ತಾರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ ಎಂಬುದಾಗಿ ನಾವು. This is one of the representative verses which is talking about the sin. ಇದು ಈ ಒಂದು ವಾಕ್ಯ ಬಹಳ ಮೂಲಭೂತವಂತ ವಾಕ್ಯವಾಗಿರುತ್ತೆ. ಇದು ಪಾಪದ ಬಗ್ಗೆ ಮಾತಾಡ್ತಾ ಇದೆ. This is the verses about the Satan. ನಾವು ಯೋಹಾನ ಸುವಾರ್ತೆ 8:44 ಇದು ಸೈತಾನದ ಬಗ್ಗೆ ಮಾತಾಡ್ತಾ ಇದೆ. It is come from John 8 verse 44. ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಈ ಸೈತಾನದ ಬಗ್ಗೆ ಹೇಳಲ್ಪಡ್ತಾ ಇದೆ. So while we are writing these verses, ಯಾಕೆ ನಾವು ಈ ವಾಕ್ಯಗಳನ್ನು ಬರೀತಾ ಇದ್ದೀವಿ? We confess, Father God, my problem is because separated from you, and because I sinned, and because under control of Satan. ನಾವು ಈ ವಾಕ್ಯಗಳನ್ನ ಯಾಕೆ ಬರಿತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ತಂದೆಯಾದ ದೇವರಿಗೆ ಹೇಳ್ತಾ ಇದ್ದೀವಿ, ದೇವರೇ ನಾನು ನಿನ್ನಿಂದ
ಬೇರ್ಪಡಿಸುವಿಕೆ ಉಂಟಾಯಿತು. ಕಾರಣ ಯಾಕಂದ್ರೆ ನಾನ್ ಪಾಪ ಮಾಡದೆ, ನಾನ್ ಸೈತಾನಿಗೆ ಒಳಗಾದೆ, ನಾನು ನಿನ್ನಿಂದ ಅಗಲಿ ಹೋದೆ, ಈ ಕಾರಣದಿಂದಲೇ ನಾನು ಎಲ್ಲಾ ಪಾಪಗಳಿಗೆ ಅಥವಾ ನಮ್ಮ ಸಮಸ್ಯೆಗಳಿಗೆ ಇದಾಗಿದೆ ಕಾರಣ ಅಂತ ಹೇಳಿ ಇದನ್ನ ಬರೆಯೋದ್ರ ಮೂಲಕವಾಗಿ ಹೇಳ್ತಾರೆ. So please destroy the separation and sin and Satan from me. ನಾವು ದೇವರಿಗೆ ಇದನ್ನು ಬರೆಯುವುದರ ಮೂಲಕವಾಗಿ ಹೇಳ್ತೇವೆ, ದೇವರೇ ನಮ್ಮಿಂದ ತಂದೆಯಾಗಿರುವ ದೇವರೇ, ನಮ್ಮ ಮಧ್ಯದಲ್ಲಿರುವಂತಹ ಒಂದು ಬೇರ್ಪಡಿಸುವಿಕೆನ ತೆಗೆದಾಕ್ರಿ, ನಮ್ಮಲ್ಲಿರುವಂತಹ ಪಾಪವನ್ನ ತೆಗೆದಾಕ್ರಿ, ಇದಕ್ಕೆ ಮೂಲ ಕಾರಣವಾಗುವಂತಹ ಸೈತಾನನನ್ನು ತೆಗೆದಾಕ್ರಿ ಎಂಬುದಾಗಿ ನಾವು ದೇವರಿಗೆ ಬರೆದು ಹೇಳ್ತೇವೆ. While I am writing down these verses, I pray to God, Father God, please connect me to you again. ನಾವು ಈ ವಾಕ್ಯ ಬರೆಯುವುದರ ಮೂಲಕವಾಗಿ ನಾನು ತಂದೆಯಾದ ದೇವರಿಗೆ ಹೇಳ್ತೀನಿ, ದೇವರೇ ದಯಮಾಡಿ ನನ್ನನ್ನು ನಿನ್ನನ್ನು ಮತ್ತೆ ಒಂದು ಮಾಡು ಎಂಬುದಾಗಿ. And while I am writing these verses, Father God, I am sinner. Please take me all the curses of sin. ರೋಮಪುರದ ಪತ್ರಿಕೆ 3:23 ನಾನು ಬರೆಯುವುದರ ಮೂಲಕವಾಗಿ ದೇವರಿಗೆ ಹೇಳ್ತೀನಿ, ದೇವರೇ ನಾನು ಪಾಪಿ ಆಗಿದ್ದೇನೆ, ನನ್ನಿಂದ ಆ ಪಾಪವನ್ನು ತೆಗೆದುಬಿಡು, ಮತ್ತೆ ನಾನು ನಿನ್ನ ಮಹಿಮೆ ನೋಡ್ಲಿಕ್ಕೆ ಸಹಾಯ ಮಾಡಪ್ಪ ಅಂತಾಗಿ ಹೇಳ್ತಾ ಇದ್ದೆ. And while I am writing these verses, Father God, please destroy the Satan's working in my life. ನಾನು ಯೋಹಾನ ಬರೆದ ಸುವಾರ್ತೆ 8:44 ಬರೆಯುವಾಗ ಹೇಳ್ತಾ ಇದ್ದೇನೆ, ತಂದೆಯಾಗಿರುವ ದೇವರೇ, ನನ್ನಲ್ಲಿರುವಂತಹ Father God, I confess. ಎಂಬುದಾಗಿ ದೇವರು ಕೇಳಿಕೊಳ್ತಾ ಇದ್ದೇನೆ. Father God, I confess again, separation, sin, Satan is the reason of all my problems. ನಾನ್ ದೇವರಿಗೆ ಹೇಳ್ತೀನಿ, ದೇವರೇ ಇದಕ್ಕೆಲ್ಲ ಕಾರಣ ಈ ಒಂದು ಬೇರ್ಪಡಿಸುವಿಕೆ, ಪಾಪ, ಸೈತಾನನಾಗಿದ್ದಾನೆ ಅಂತ ದೇವರಿಗೆ ಹೇಳ್ತಾರೆ. Please take me out of separation and sin and Satan. ಸೈತಾನಿಂದಲೂ ಬೇರ್ಪಡಿಸುವಿಕೆ ದಯಮಾಡಿ ಕೇಳಿಕೊಳ್ತಾ ಇದ್ದೀನಿ. This is my prayer while I am writing this part. ನಾನು ಇದಾಗಿದೆ ನನ್ನ ಪ್ರಾರ್ಥನೆ, ಬರೆಯುವುದರ ಮೂಲಕವಾಗಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. And now the next is the only solution, Christ. ನಾವು ನೆಕ್ಸ್ಟ್ ನೋಡ್ಕೊಂಡಿದ್ದು ಒಂದೇ ಒಂದು ಪರಿಹಾರ, ಅದು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ. The true prophet, the way to meet God. ನಿಜವಾಗಿರುವಂತ ಪ್ರವಾದಿ, ಆತನ ಮೂಲಕವಾಗಿನೇ ನಾವು ದೇವರನ್ನ ಸಂಧಿಸ್ತಾ ಇದೆ, ಆತನೇ ದಾರಿಯಾಗಿದ್ದಾನೆ. Jesus is our true prophet and the eternal way to meet God. ಯೇಸು ಕ್ರಿಸ್ತನು ನಿಜವಾಗಿರುವಂತ ಪ್ರವಾದಿಯಾಗಿದ್ದಾನೆ, ಶಾಶ್ವತವಾದ ನಿತ್ಯವಾಗಿರುವಂತ ಮಾರ್ಗವಾಗಿದ್ದಾನೆ ದೇವರನ್ನ ಸಂಧಿಸುವುದಕ್ಕಾಗಿ. Jesus promised, I am the way and the truth and the life. No one comes to the Father except through me. ಯೇಸು ಸ್ವಾಮಿ ಯೋಹಾನ ಬರೆದ ಸುವಾರ್ತೆ 14:6 ಹೇಳಿದರು, ನಾನೇ ಸತ್ಯವೂ ಜೀವವೂ ಮಾರ್ಗವಾಗಿದ್ದೇನೆ, ನನ್ನ ಹೊರತಾಗಿ ತಂದೆಯ ಬಳಿಗೆ ಯಾರು ಬರಲಾರರು ಎಂಬುದಾಗಿ. So I write down these verses every day and I confess, yes, Jesus, my Lord, you are the only way, the only truth and the only life. ನಾನು ದೇವರಿಗೆ ಈ ವಾಕ್ಯವನ್ನು ಬರೆಯುವಾಗ ದೇವರಿಗೆ ಹೇಳ್ತಾ ಇದ್ದೇನೆ, ದೇವರೇ ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವವಾಗಿದ್ದೀಯಾ, ನಾನು ತಂದೆಯ ಬಳಿಗೆ ಬರುವುದಕ್ಕೆ ಒಂದೇ ಒಂದು ಮಾರ್ಗ ನೀನೇ ಅಪ್ಪ ಎಂಬುದಾಗಿ ಹೇಳಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. You are the only way to meet God for me. ನಾನ್ ದೇವರಿಗೆ ಹೇಳ್ತಾ ಇದ್ದೀನಿ, ದೇವರೇ ದೇವರನ್ನ ಸಂಧಿಸುವುದಕ್ಕೆ ನೀನ್ ಮಾತ್ರವೇ ಮಾರ್ಗವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದೀನಿ. And this verse, John chapter 10:28, is the result of this verse. ನಾವು ಮೇಲ್ಗಡೆ ನೋಡಿಕೊಂಡಂತೆ ದೇವರು ನಿಜವಾಗಿರುವಂತ ಪ್ರವಾದಿ ಆಗಿದ್ದಾನೆ, ದೇವರನ್ನು ಸಂಧಿಸುವುದಕ್ಕೆ ಆತನೇ ಮಾರ್ಗವಾಗಿದ್ದಾನೆ ಅನ್ನುವುದಕ್ಕೆ ಫಲಿತಾಂಶವಾಗಿ ಇರುವಂತದ್ದು ಯೋಹಾನ ಬರೆದ ಸುವಾರ್ತೆ 10:28 ವಚನ. Because Jesus died on the cross as the true prophet, so we can get the eternal life. ನಿಜವಾಗಿರುವ ಪ್ರವಾದಿಯಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತುವುದರ ಮೂಲಕವಾಗಿ ನಾವು ನಿತ್ಯ ಜೀವವನ್ನ ಹೊಂದಿಕೊಳ್ಳುತ್ತೇವೆ. Because Jesus died on the cross as the way, so he promised, I will give them eternal life. ಯೇಸು ಕ್ರಿಸ್ತನು ನಿಜವಾಗಿರುವ ಪ್ರವಾದಿಯಾಗಿ ಸಾಯುವುದರ ಮೂಲಕವಾಗಿ ನಮಗೆ ಮಾರ್ಗವನ್ನು ತೋರಿಸಿದ್ದಾನೆ, ಹೀಗೆ ನಾವು ಆ ನಿತ್ಯ ಜೀವಕ್ಕೆ ಮಾರ್ಗವನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಯಿತು. And they shall never perish,
no one will snatch them out of my hand. ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ, ನಾನು ಅವುಗಳಿಗೆ ನಿತ್ಯ ಜೀವ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ, ಅವುಗಳನ್ನ ಯಾರು ನನ್ನ ಕೈಯೊಳಗಿಂದ ಕಸಿಕೊಳ್ಳರು. So I am when I am writing these verses, I confess that yes, I believe that, Father God. ನಾನು ಈ ವಾಕ್ಯ ಬರೆಯುವಾಗ, ದೇವರೇ ನೀನ್ ಏನ್ ಹೇಳ್ತಾ ಇದ್ದೀನಿ ಈ ವಾಕ್ಯದಲ್ಲಿ ಅದನ್ನ ನಾನು ನಂಬ್ತಾ ಇದ್ದೀನಿ ಎಂಬುದಾಗಿ ಅರಿಕೆ ಮಾಡ್ತಾ ಇದ್ದೀನಿ. And the second is a true priest, the freedom from the sin. ನಿಜವಾಗಿರುವಂತ ಪ್ರವಾದಿ, ಆತನು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವಂತ. Jesus died on the cross, true priest. So now we are free from the sin. ಯೇಸು ಕ್ರಿಸ್ತನು ಆಮೇಲೆ ಶಿಲುಬೆ ಮೇಲೆ ಸಾತಿದ್ದಾನೆ, ನಿಜವಾಗಿರುವಂತ ಮಹಾಯಾಜಕನಾಗಿ, ಹೀಗೆ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. The representative verses for this, for concerning this freedom from sin is Mark chapter 10:45. ಮಾರ್ಕನ ಬರೆದ ಸುವಾರ್ತೆ 10:45 ವಚನ ನಾವು ನೋಡ್ತೀವಿ ಇದರ ಕುರಿತಾಗಿ. So it says, for even the Son of Man did not come to be served, but to serve and to give his life as a ransom for many. ಆ ವಾಕ್ಯದಲ್ಲಿ ನಾವು ಮನುಷ್ಯ ಕುಮಾರರು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದರು. So this is the representative verses of a true priest. ಈ ಒಂದು ವಾಕ್ಯಗಳು ಪ್ರತಿನಿಧಿಸುತ್ತವೆ ಯೇಸು ಕ್ರಿಸ್ತ ನಿಜವಾಗಿರುವಂತಹ ಪ್ರವಾದಿಯಾಗಿದ್ದಾನೆ ಎಂಬುದಾಗಿ. So I confess that yes, Father God, I believe that, and I really thank to you. He died on the cross as a ransom for me. ನಾನು ಈ ವಾಕ್ಯ ಬರೆಯುವಾಗ ಹೇಳ್ತೀನಿ, ದೇವರೇ ನಿಜವಾಗಿಯೂ ಯೇಸು ಕ್ರಿಸ್ತನು ಆಮೇನ್ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ಆಮೇನ್ ತನ್ನ ಪ್ರಾಣವನ್ನ ಈಡುಕೊಟ್ಟನು, ಅದಕ್ಕಾಗಿ ಸ್ತೋತ್ರ, ಥ್ಯಾಂಕ್ ಯು ಎಂಬುದಾಗಿ, ಕೃತಜ್ಞತೆ ಎಂಬುದಾಗಿ ನಾನು ಹೇಳ್ತೀನಿ. And the next verses is come from Romans chapter 8, verse 1 and 2. It is also the result of this Mark chapter 10:45. ಮಾರ್ಕನ ಸುವಾರ್ತೆ 10:45 ವಚನದ ಫಲಿತಾಂಶ ನಾವು 8ನೇ ರೋಮಪುರದ ಪತ್ರಿಕೆ 8ನೇ 1-2 ವಚನದ ಅದರ ಫಲಿತಾಂಶವನ್ನ ಕಾಣ್ತೇವೆ. Only because Jesus died on the cross as the true prophet, as a ransom for us, therefore there is now no condemnation for those who are in Christ, like we. ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಶಿಲುಬೆ ಮೇಲೆ ಆಮೇನ್ ಅನೇಕರಿಗೋಸ್ಕರವಾಗಿ ಈಡುವುದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ಈಗ ಇಲ್ಲವೇ ಇಲ್ಲ. Because through Christ Jesus, the law of the spirit of life set me free from the law of sin and death. ವಾಕ್ಯ ಹೇಳುತ್ತದೆ, ಯಾಕಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ಆದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ. While I am writing these verses once a day, and I am confessing that Jesus, you are my true priest, and set me free from all the sin and death. ನಾನು ಈ ವಾಕ್ಯವನ್ನ ಬರೆಯುವಾಗ ದೇವರಿಗೆ ಹೇಳ್ತಾ ಇದ್ದೇನೆ, ಯೇಸುವೇ ನೀನು ನಿಜವಾಗಿರುವಂತಹ ಮಹಾಯಾಜಕನಾಗಿದ್ದೀಯಾ, ನನ್ನನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದೀಯಾ, ಅಪರಾಧದ ನಿರ್ಣಯ ಎಂಬಂತ ನಿಯಮದಿಂದ ಬಿಡುಗಡೆ ಮಾಡಿದ್ದೀಯಾ, ನಿನಗೆ ಸ್ತೋತ್ರ, ಥ್ಯಾಂಕ್ ಯು ಅಂತ ಹೇಳ್ತೇನೆ. And now there is no condemnation on me because you died on the cross as the true priest and as a ransom for me. ನಾನು ಈಗ ದೇವರಿಗೆ ಹೇಳ್ತೀನಿ, ದೇವರೇ ನೀನು ಶಿಲುಬೆಯಲ್ಲಿ ಸಾಯುವುದ್ರ ಮೂಲಕವಾಗಿ ನನಗೆ ಇವಾಗ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ, ಯಾಕಂದ್ರೆ ನನ್ನನ್ನ ನೀನು ಆ ಶಿಲುಬೆಯಲ್ಲಿ ಸಾಯುವುದರ ಮೂಲಕವಾಗಿ ನನ್ನನ್ನ ಬಿಡುಗಡೆ ಮಾಡಿದ್ಯಾ, ಅದಕ್ಕೆ ನಿನಗೆ ಸ್ತೋತ್ರ ಅಂತ. And now I am set free from the law of sin and death. ನಾನು ಇವಾಗ ಇವುಗಳಿಂದ ದೂರವಾಗಿದ್ದೇನೆ, ಯಾವುದರಿಂದ ಅಂದ್ರೆ ಪಾಪ ಮರಣಗಳ ನಿಯಮದಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. So if we confess that, it's gonna be very graceful for everyone. ನಾವು ಅದನ್ನ ಅರಿಕೆ ಮಾಡುವುದಾದ್ರೆ ನಮಗೆ ತುಂಬಾನೇ ಪ್ರಯೋಜನವಾಗಿರುತ್ತದೆ.
And the next is a true king, the victory over Satan. ನಾವು ನೆಕ್ಸ್ಟ್ ನೋಡಿದಂತ ವಿಷಯ ಏನಪ್ಪಾ ಅಂದ್ರೆ ಮೂರನೆಯಾಗಿ ನಿಜವಾಗಿರುವಂತ ರಾಜನು ಸೈತಾನನ ಮೇಲೆ ನಮಗೆ ಜಯವನ್ನು ತಂದುಕೊಟ್ಟನು ಎಂಬುದಾಗಿ. The first sentence come from the true king concerning the true king is 1 John chapter 3 verse 8. ನಿಜವಾಗಿರುವಂತ ರಾಜನು ಮತ್ತೆ ಸೈತಾನನ ಮೇಲೆ ನಾವು ಜಯವನ್ನ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ಪ್ರತಿನಿಧಿಸುವಂತ ಒಂದು ವಾಕ್ಯವಂದ್ರೆ 1 ಯೋಹಾನ 3:8 ವಚನ. He said, he who does what is sinful is of the devil, because the devil has been sinning from the beginning. ನಾವು ವಾಕ್ಯದಲ್ಲಿ ಓದ್ತೀವಿ, ಪಾಪ ಮಾಡುವನು ಸೈತಾನದಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ ಎಂಬುದಾಗಿ. And the reason the Son of God appeared was to destroy the devil's work. ಅದು ಮುಂದುವರೆದು ನಾವು ನೋಡ್ತೇವೆ, ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಎಂಬುದಾಗಿ. So I am confessing by writing these verses, Father God, I believe that the Son of God, Jesus Christ, appeared was to destroy the devil's work in my life. ನಾನು ದೇವರಿಗೆ ಈ ವಾಕ್ಯವನ್ನು ಬರೆದ್ರ ಮೂಲಕವಾಗಿ, ತಂದೆಯಾಗಿರುವ ದೇವರೇ, ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ದೇವಕುಮಾರನಾಗಿರುವಂತ ಯೇಸುವಿನ ಮೂಲಕವಾಗಿ ಸೈತಾನನ ಕೆಲಸಗಳನ್ನ ಲಯಪಡಿಸುವುದಕ್ಕಾಗಿ ಯೇಸು ಬಂದನೆಂಬುದಾಗಿ ನಾನು ಗ್ರಹಿಸಿಕೊಂಡೇನೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳಿ. And one more verse is concerning the true king. It's Genesis chapter 3 verse 15. ಈ ಒಂದು ಯೇಸು ಕ್ರಿಸ್ತನು ನಮಗೆ ರಾಜನಾಗಿದ್ದಾನೆ ಮತ್ತೆ ಸೈತಾನನ ಮೇಲೆ ಜಯ ಕೊಡುತ್ತಾನೆ ಎಂಬುದಾಗಿರುವಂತ ವಾಕ್ಯಕ್ಕೆ ಒಂದು ಪ್ರತಿನಿಧಿಸುವ ವಾಕ್ಯ ಆದಿಕಾಂಡ 3:15 ವಚನ. And he said, I will put enmity between you and the woman, and between your offspring and hers. He will crush your head, and you will strike his head. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ ಹೇಳುತ್ತದೆ. He is offspring of woman, the Jesus Christ. ಅಲ್ಲಿ ನಿನ್ನ ಸಂತಾನ ಅಂತ ಹೇಳಿದ್ರೆ ಸ್ತ್ರೀಯ ಸಂತಾನ ಯಾರು ಅಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ ಅನ್ನೋದು ಸೂಚಿಸ್ತಾ ಇದೆ. So when I am writing these verses, I confess to God, Father God, I believe that he has come to crush Satan's head. ನಾನು ಈ ವಾಕ್ಯವನ್ನು ಬರೆಯುವಾಗ ನಾನು ದೇವರಿಗೆ ಹೇಳ್ತಾ ಇದ್ದೇನೆ, ದೇವರೇ, ನಿನ್ನ ಮಗನು ಅಥವಾ ಯೇಸು ಕ್ರಿಸ್ತನ ಬಂದದ್ದು ಸೈತಾನ ತಲೆಯನ್ನು ಜಜ್ಜುವುದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳ್ತೇನೆ. Father God, Satan is my enemy. Please crush his head in my life. ನಾನು ದೇವರಿಗೆ ಹೇಳ್ತೀನಿ, ದೇವರೇ, ಸೈತಾನು ನನ್ನ ಶತ್ರುವಾಗಿದ್ದಾನೆ, ಅದರಿಂದ ನೀನು ಅವನ ತಲೆಯನ್ನು ಜಜ್ಜಿ ಬಿಡು ನನ್ನ ಜೀವನದಲ್ಲಿ ಅಂತ ನಾನು ಹೇಳ್ತೇನೆ. This is my prayer while I am writing these verses once a day. ನಾನು ಒಂದು ದಿನಕ್ಕೆ ಒಮ್ಮೆ ಆದ್ರೆ ಈ ವಾಕ್ಯವನ್ನು ಬರೆಯುವಾಗ ನನ್ನ ಪ್ರಾರ್ಥನೆ ಇದಾಗಿದೆ, ದೇವರೇ, ಈ ಕಾರ್ಯಗಳನ್ನು ನೀನು ಮಾಡ್ರಿ ಎಂಬುದಾಗಿ. The next verse, Luke chapter 10:19, is the result of these two verses. ಯೋಹಾನ ಬರೆದ ಸುವಾರ್ತೆ 1:3-8 ಮತ್ತೆ ಆದಿಕಾಂಡ 3:15 ಒಂದು ಫಲಿತಾಂಶ ತೋರಿಸುವಂತ ವಾಕ್ಯವಾಗಿದೆ. ಲೂಕನ ಬರೆದ ಸುವಾರ್ತೆ 10:19. And he said, I have given you authority to trample on snakes and scorpions and to overcome all the power enemy. Nothing will harm you. ಸೈತಾನನ ಮೇಲೆ ನಿಮಗೆ ಸಂಪೂರ್ಣವಾಗಿ ನಾನು ಅಧಿಕಾರ ಕೊಟ್ಟಿದ್ದೇನೆ, ಅದು ನಿಮಗೆ ಯಾವ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿರುವಂತಹ ವಾಕ್ಯವಾಗಿದೆ. I am confessing while I'm writing down these verses, Father God, I believe that I have the authority to trample snakes and scorpions. ನಾನು ಈ ವಾಕ್ಯ ಬರೆಯುವಾಗ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದೇವರೇ, ನಿನಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ, ಯಾಕಂದ್ರೆ ಸೈತಾನ ತುಳಿಯುವಂತ, ಅವನ ಜಯಿಸುವಂತ ಅಧಿಕಾರವನ್ನ, ಬಲವನ್ನ ನನಗೆ ಕೊಟ್ಟಿದ್ದೀಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ನಾನು ದೇವರಿಗೆ ಹೇಳ್ತೇನೆ. And I confess that I believe that I have the power to overcome the enemy Satan. ನಾನು ಸೈತಾನನಾಗಿರುವಂತ ನಾನು ಶತ್ರುವಾಗಿರುವಂತ ಸೈತಾನನ್ನು ಜಯಿಸುವುದಕ್ಕೆ ನನಗೆ ಬಲ ಉಂಟು, ಅಧಿಕಾರ ಉಂಟು, ಅದಕ್ಕಾಗಿ ನಿನಗೆ ಸ್ತೋತ್ರ, ಅದನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳ್ತೇನೆ. And I confess that nothing will harm me because I have the authority
and I have the power to destroy Satan. ಇದು ಯಾವುದು ಸೈತಾನನ ಯಾವ ವಿಷಯಗಳು ನನ್ನನ್ನ ಸೋಲಿಸೋದಿಲ್ಲ, ನನ್ನ ಮೇಲೆ ಆಕ್ರಮಣ ಮಾಡೋದಿಲ್ಲ. ಕಾರಣ ಯಾಕಂದ್ರೆ ನನಗೆ ಅವುಗಳ ಮೇಲೆ ಅಧಿಕಾರ ಕೊಡಲ್ಪಟ್ಟಿದೆ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಅಂತ ಹೇಳ್ತೀನಿ. Actually, this is my prayer. ಇದು ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಇದು ನನ್ನ ನಿಜವಾಗಿರುವಂತ ಪ್ರಾರ್ಥನೆಯಾಗಿದೆ. I have many prayer topics for my church members. ನನ್ನ ಒಂದು ಸಭೆಯ ಸದಸ್ಯರಿಗೆ ಅನೇಕ ಪ್ರಾರ್ಥನೆಯ ವಿಷಯಗಳನ್ನು ಒಳಗೊಂಡಂತ ಪ್ರಾರ್ಥನೆ ವಿಷಯಗಳಿದ್ದಾವೆ. And I pray for my church members once a day, every day. ಪ್ರತಿ ದಿನವೂ ಕೂಡ ನನ್ನ ಸಭೆಯ ಸದಸ್ಯರಿಗಾಗಿ ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೇನೆ. And I have a prayer topic for myself. ನನ್ನ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಪ್ರೇಯರ್ ಆಗಿರುವಂತ ಪ್ರೇಯರ್ಗೆ ವಿಷಯಗಳಿದೆ. And for my family and for my people around me, I have a lot of prayer topics for the people. ನನ್ನ ಕುಟುಂಬಕ್ಕಾಗಿ ಮತ್ತೆ ನನ್ನ ಜನರಿಗಾಗಿ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಯ ವಿಷಯಗಳು ನಮ್ಗಿದಾವೆ. But this is my fundamental prayer. ಇದು ನನ್ನ ಮೂಲಭೂತವಾಗಿರುವಂತ ಒಂದು ಪ್ರಾರ್ಥನೆಯಾಗಿದೆ. This is the foundation of all my prayer topics. ನಾನು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ಎಲ್ಲಾ ಪ್ರಾರ್ಥನೆಯ ವಿಷಯಗಳಿಗೆ ಬುನಾದಿ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತ ವಾಕ್ಯಗಳಾಗಿದ್ದಾವೆ ಅಂತ ಹೇಳಿ ಇಷ್ಟಪಡ್ತೇನೆ. Because this is the truth, this is the result, this is the conclusion of the Bible. ಇದು ಸತ್ಯವೇದದ ನಿಜವಾಗಿರುವಂತ ಒಂದು ಸಾರಾಂಶವಾಗಿದೆ. ಏನಂತ ಹೇಳಿದ್ರೆ, ದೇವರು ಕ್ರಿಸ್ತನ ಮೂಲಕವಾಗಿ ಮನುಷ್ಯನನ್ನ ಆಶೀರ್ವಾದ ಮಾಡ್ತಾನೆ, ಮನುಷ್ಯನು ಕ್ರಿಸ್ತನ ಮೂಲಕವಾಗಿ ದೇವರನ್ನ ಸಂಧಿಸ್ತಾನೆ ಎಂಬುದಾಗಿರುವಂತ ಸಂದೇಶ. So what God promised us for the reason of all our problem, the original sin, is Christ. ನಮ್ಮ ಎಲ್ಲ ಮೂಲಭೂತವಾಗಿರುವಂತ ಪಾಪಗಳಿಗೆ ಪರಿಹಾರವಾಗಿ ದೇವರು ಕೊಟ್ಟಿದ್ದು ಕ್ರಿಸ್ತನಾಗಿದ್ದಾನೆ. That's why I think this is the most important prayer, fundamental prayer. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಈ ಒಂದು ನಾವೇನ್ ಇದುವರೆಗೂ ಕಲಿತಾ ಇದ್ದೇವೆ, ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತ ಮುಖ್ಯವಾಗಿರುವಂತ ವಿಷಯವಾಗಿದೆ ನಮ್ಮ ಪ್ರಾರ್ಥನೆಗಾಗಿ. And let's see Matthew chapter 6 verse 33. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನವನ್ನ ನಾವು ನೋಡೋಣ. Can I read, Pastor? Yes. Matthew chapter 6 verse 33, right? Yes. Yeah, I'm reading. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುವು. So if we read from 25, Jesus teaching his disciple, you don't need to pray this one, that one. ಯೇಸು ಸ್ವಾಮಿ ಈ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ ನಾವು ಓದಿದ್ರೆ 25ನೇ ವಚನದಿಂದ ಓದಿದ್ರೆ, ನೀವು ಅದಕ್ಕೋಸ್ಕರ ಇದಕ್ಕೋಸ್ಕರ ಅದು ಬೇಕು ಇದು ಬೇಕಂತ ಎಲ್ಲ ಪ್ರಾರ್ಥನೆ ಮಾಡಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. Think about the birds in the sky and lilies of the field. ನೀವು ಏನಂದ್ರೆ ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನು ಮತ್ತೆ ಹೊಲದಲ್ಲಿ ಬೆಳೆಯುವಂತ ಆ ಒಂದು ಹಡವಿಯ ಹೂಗಳನ್ನು ನೀವು ನೋಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. Jesus said that they don't do anything for their life. ಅವು ತಮ್ಮ ಜೀವನ ನಡೆಸುವುದಕ್ಕಾಗಿ ಬೇರೆ ಯಾವ ಕಾರ್ಯಗಳನ್ನು ಮಾಡುವುದಿಲ್ಲ. ದಯಮಾಡಿ ಯಾರಿಗೂ ಮ್ಯೂಟ್ ಮಾಡ್ಕೊಳ್ಳಿ, ದಯಮಾಡಿ ಯಾರೋ ಮಗು ಮಾತಾಡ್ತಾ ಇದೆ. ಫ್ರೆಂಡ್ಸ್ ಮಿನಿಸ್ಟ್ರೀಸ್, ಚಿಯೋನ್ ಫ್ರೆಂಡ್ಸ್ ಮಿನಿಸ್ಟ್ರಿ ಇಂಡಿಯಾ, ಪ್ಲೀಸ್ ಅವರು ಮ್ಯೂಟ್ ಮಾಡ್ಕೊಳ್ಳಿ. Pastor, go ahead, Pastor. Okay, thank you. So Jesus said, you don't need to pray this one, that one. If you do verse 33, and I will give you everything what you need. ನೀನು ಅದು ಬೇಕು ಇದು ಬೇಕು ಎಂಬುದಾಗಿ ಪ್ರಾರ್ಥಿಸುವುದಕ್ಕಿಂತ ಮತ್ತಾಯನ ಬರೆದ ಸುವಾರ್ತೆ 33ನೇ ವಚನದಲ್ಲಿ ಹೇಳಲ್ಪಟ್ಟದನ್ನ ಮಾಡಿದ್ರೆ ಸಾಕು, ಉಳಿದ ಎಲ್ಲವನ್ನ ದೇವರು ತರುವವರಾಗ್ತಾರೆ. The point is seek his kingdom and his righteousness.
ಯೇಸು ಸ್ವಾಮಿಯಲ್ಲಿ ನಮಗೆ ಬಹಳ ಮುಖ್ಯವಾಗಿ ತೋರಿಸುವಂತ ಒಂದು ವಿಷಯ ಏನಂದ್ರೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು ಎಂಬುದಾಗಿ. And then the issue is what is his kingdom and what is his righteousness. ಇಲ್ಲಿ ಮುಖ್ಯವಾಗಿರುವಂತಹ ವಿಷಯವೇನಪ್ಪಾ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ರಾಜ್ಯ ಅಂದ್ರೆ ಏನು, ದೇವರ ನೀತಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ. So his kingdom is God's kingdom, right? ಅದು ಆತನ ರಾಜ್ಯ ಅಂತ ಹೇಳಿದ್ರೆ ದೇವರ ರಾಜ್ಯವಾಗಿದೆ ಅಲ್ವಾ. If God's kingdom upon us, the Satan's kingdom must be disappeared. ದೇವರ ರಾಜ್ಯ ನಮ್ಮ ಮೇಲಿದೆ ಅಂತ ಹೇಳಿದ್ರೆ ಸೈತಾನನ ರಾಜ್ಯ ನಮ್ಮ ಮೇಲಿರುವುದರಿಂದ ಅದು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೇಕಾಗಿದೆ ಅಲ್ವಾ. If God's kingdom come upon us, everything will be done. Satan must be broken, right? The problem. ದೇವರ ರಾಜ್ಯ ನಮ್ಮ ಮೇಲೆ ಬರೋದಾಗಿದ್ರೆ ಸೈತಾನ ರಾಜ್ಯ ಸಂಪೂರ್ಣವಾಗಿ ನಾಶ ಆಗ್ಬೇಕು. ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರಲ್ವಾ. But this kingdom, this God's kingdom promised in Christ here, right? ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ದೇವರ ರಾಜ್ಯ ಅಂತ ಹೇಳ್ಬೋದು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ವಾಗ್ದಾನ ಮಾಡಲ್ಪಟ್ಟಿದೆ ಅನ್ನೋದನ್ನ. God's kingdom promised in Christ. ದೇವರ ರಾಜ್ಯವು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಿದೆ ಅನ್ನೋದನ್ನು ತಿಳ್ಕೊಂಡು. There is no kingdom of God out of Christ. ಯೇಸು ಕ್ರಿಸ್ತನ್ ಇಲ್ಲದೆ ಒಂದು ದೇವರ ರಾಜ್ಯ ನಮಗಿಲ್ಲ ಅಂತ. We can enjoy his kingdom only in Christ, only through Christ. ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ದೇವರ ರಾಜ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ. So we can enjoy God's kingdom through our prayer, but the prayer only when the prayer in our prayer, when the Christ is in our prayer, we can enjoy God's kingdom. ಯೇಸು ಕ್ರಿಸ್ತ ನಾವು ಪ್ರಾರ್ಥನೆಯಲ್ಲಿ ದೇವರನ್ನ ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡು ಸಂತೋಷ ಪಡಬಹುದು. ಅದು ಯಾವಾಗಪ್ಪ ಅಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಕ್ರಿಸ್ತನು ಕೇಂದ್ರ ಬಿಂದುವಾಗಿರುವಾಗ ಮಾತ್ರವೇ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತದೆ, ದೇವರಿಂದ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ತೇವೆ. So Christ is the fundamental and our prayer is the secondary. ಹಾಗಾದ್ರೆ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ಯೇಸು ಕ್ರಿಸ್ತನೇ ಮುಖ್ಯವಾಗಿರುವಂತ ಕೇಂದ್ರ ವ್ಯಕ್ತಿ ಆಗಿದ್ದಾನೆ, ಕೇಂದ್ರ ಬಿಂದುವಾಗಿದ್ದಾನೆ. ಅದರ ನಂತರವಾಗಿನೇ ನನ್ನ ಪ್ರಾರ್ಥನೆ ಅಲ್ಲ. And then what is his righteousness? ಹಾಗಾದ್ರೆ ಆತನ ನೀತಿ ಅಂತ ಹೇಳುವಂಥದ್ದು ಏನು? So there is a many thing which is righteous. God is righteous, his word is righteous, Holy Spirit is righteous, right? ದೇವರ ನೀತಿ ಅಂತ ಹೇಳಿದ್ರೆ ದೇವರು ನೀತಿವಂತನಾಗಿದ್ದಾನೆ, ದೇವರ ವಾಕ್ಯ ನೀತಿವಂತನಾಗಿದೆ, ನೆಕ್ಸ್ಟ್ ಪರಿಶುದ್ಧಾತ್ಮನು ನೀತಿಯಾಗಿದ್ದಾನೆ. But in my understanding, the God's kingdom, the righteousness, the representative righteousness is the blood of God, the blood of Jesus. ನನ್ನ ಒಂದು ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ದೇವರ ನೀತಿಯಾಗಿದ್ದಾನೆ ಮತ್ತೆ ಯೇಸು ಕ್ರಿಸ್ತನ ರಕ್ತವು ದೇವರ ನೀತಿಯನ್ನು ಪ್ರತಿನಿಧಿಸುತ್ತದೆ ಎಂಬುದಾಗಿ. So that's why I think this prayer is very important. So through this, we can enjoy his kingdom and his righteousness. ಅದರಿಂದಲೇ ನಾನು ಹೇಳ್ತಾ ಇದ್ದೇನೆ, ಈಗ ನಾವು ಕಲಿತಿರುವಂತ ಏನ್ ಈ ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತ ಒಂದು ಪ್ರಾರ್ಥನೆ ಬಗ್ಗೆ ನಾನು ಏನ್ ಹೇಳಿದೆ, ಅದು ಬಹಳ ಮುಖ್ಯವಾಗಿದೆ. ಅದರ ಮೂಲಕವಾಗಿನೇ ನಾವು ಕ್ರಿಸ್ತನನ್ನ ದೇವರ ಆಶೀರ್ವಾದಗಳನ್ನ ಕ್ರಿಸ್ತನಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ. Because his righteousness is the representative, his righteousness, the blood of Jesus. ದೇವರ ನೀತಿಯನ್ನ ಪ್ರತಿನಿಧಿಸುವಂತದ್ದು ಯಾವುದಪ್ಪ ಅಂದ್ರೆ ಕ್ರಿಸ್ತನ ರಕ್ತವಾಗಿದೆ. So the meaning seek his kingdom and his righteousness means, I understand, seek Christ. ಆಮೆನ್. ನಾವು ದೇವರ ರಾಜ್ಯವನ್ನು ಮತ್ತೆ ನೀತಿಯನ್ನು ತವಕ ಪಡ್ರಿ ಅಂತ ಏನ್ ಹೇಳ್ತಾ ಇದೆ, ಅದು ಹುಡುಕ್ರಿ ಅಂತ ಏನ್ ಹೇಳ್ತಾ ಇದೆ, ಅದನ್ನ ಹಂಗಂದ್ರೆ ನಾವು ಕ್ರಿಸ್ತನ ಆ ಒಂದು ಶಿಲುಬೆಯ ಮರಣದಲ್ಲಿ ಇದ್ದಂತ ರಕ್ತವನ್ನ
ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನ ಹುಡುಕುವುದೇ ನಿಜವಾಗುವ ನೀತಿಯಾಗಿದೆ. So through verse 33, what Jesus is teaching his disciple is, seek me. If you seek me, and then I will give you everything. ಯೇಸು ಸ್ವಾಮಿ 6ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳ್ತಾ ಇರುವುದು, ಯೇಸು ಶಿಷ್ಯರಿಗೆ ಹೇಳ್ಕೊಡ್ತಾ ಇರೋದು, ನೀನ್ ನನ್ನನ್ನ ಹುಡುಕಿರಿ, ಉಳಿದೆಲ್ಲವೂ ನಾನು ನಿಮಗೆ ಕೊಡ್ತೀನಿ ಎಂಬುದಾಗಿ. God's kingdom is promised in me. ದೇವರ ರಾಜ್ಯ ನಮಗೆ ಕ್ರಿಸ್ತನಲ್ಲಿ ವಾಗ್ದಾನ ಮಾಡಲ್ಪಟ್ಟಿದೆ. My blood is the righteousness of God. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ರಕ್ತವು ದೇವರ ನೀತಿಯಾಗಿದೆ ಎಂಬುದಾಗಿ ಹೇಳ್ತಾರೆ. So I am your covenant. ನಾನು, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮ ಒಡಂಬಡಿಕೆ ಆಗಿದ್ದೇನೆ ಎಂಬುದಾಗಿ. Not only covenant, I am your prayer too. ನಾನೊಂದು ನಿಮ್ಮ ಒಡಂಬಡಿಕೆ ಮಾತ್ರವಲ್ಲ, ನಿಮ್ಮ ಪ್ರಾರ್ಥನೆಯೇ ನಾನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. This is Jesus teaching through chapter 6 verse 33. ಯೇಸು ಸ್ವಾಮಿ 30 ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದ ಇದನ್ನ ತಾನೇ ಆತನು ಉಪದೇಶ ಮಾಡ್ತಾ ಇದ್ದಾನೆ. So that's why we have to enjoy and confess and hold on to Christ as the covenant. ನಾವು ಒಡಂಬಡಿಕೆಯಾಗಿ ಯೇಸು ಕ್ರಿಸ್ತನನ್ನೇ ನಾವು ಆರೈಕೆ ಮಾಡಬೇಕಾಗಿದೆ, ಆತನನ್ನೇ ಭದ್ರವಾಗಿ ಹಿಡಿದುಕೊಳ್ಳಬೇಕಾಗಿದೆ. And let's open Exodus chapter 29. ನಾವು ಈ ಸಮಯದಲ್ಲಿ ಇದು ವಿಮೋಚಕನ ಪುಸ್ತಕ 29ನೇ ಅಧ್ಯಾಯಕ್ಕೆ ಹೋಗೋಣ. Chapter 29, Exodus chapter 29, verse 38, 39. 29ನೇ ಅಧ್ಯಾಯ 38 ಮತ್ತೆ 39. Can you read there? Yes. Okay. ಯಜ್ಞವೇದಿಯ ಮೇಲೆ ನಿತ್ಯವೂ ಸಮರ್ಪಿಸಬೇಕಾದ್ದೇನೆಂದ್ರೆ 1 ವರ್ಷದ 2 ಕುರಿಗಳನ್ನು ದಿನಂಪ್ರತಿಯೂ ಹೋಮ ಮಾಡಬೇಕು. ಅವುಗಳಲ್ಲಿ ಒಂದನ್ನು ಕಾಲದಲ್ಲಿ ಮತ್ತೊಂದನ್ನು ಸಾಯಂಕಾಲದಲ್ಲಿ ಸಮರ್ಪಿಸಬೇಕು. This is talking about the sacrifice Israel people must do every day. ಪ್ರತಿ ದಿನವೂ ಕೂಡ ಮಾಡಬೇಕಾಗಿರುವಂತ ಯಜ್ಞದ ಕುರಿತು ಇಲ್ಲಿ ಮಾತಾಡ್ತಾ ಇದೆ. So you must give the sacrifice one time in the morning and one time evening. ನಾವು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಬೆಳಿಗ್ಗೆ ಮತ್ತೆ ಸಂಜೆ ನೀವು ಯಜ್ಞವನ್ನ ಅರ್ಪಿಸಬೇಕು ಎಂಬುದಾಗಿ. So today's giving sacrifice is confessing Christ. ನಾವು ಇವತ್ತಿನ ಅದನ್ನ ನಾವು ಹೋಲಿಕೆ ಮಾಡುವುದಾದ್ರೆ, ಯೇಸು ಕ್ರಿಸ್ತನನ್ನ ಅರಿಕೆ ಮಾಡುವುದೇ ನಾವು ಯಜ್ಞವನ್ನ ಅರ್ಪಿಸಿದಂತೆ. Today's giving sacrifice is confessing the blood of Jesus as the covenant. ನಮ್ಮ ಒಡಂಬಡಿಕೆಯಾಗಿ ಯೇಸು ಕ್ರಿಸ್ತನ ರಕ್ತವನ್ನು ಅರಿಕೆ ಮಾಡುವುದರ ಮೂಲಕವಾಗಿ ನಾವು ದೇವರಿಗೆ ಯಜ್ಞವನ್ನ ಸಮರ್ಪಿಸುತ್ತಾ ಇದ್ದೇವೆ. Because Jesus died on the cross and shedding blood as the covenant of God. ಯಾಕೆ ನಾವು ಹಂಗ್ ಮಾಡ್ತೀವಿ ಅಂತಂದ್ರೆ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಾಗಿ ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರ ಸಾವಿದ್ರ ಮೂಲಕವಾಗಿ ತನ್ನ ರಕ್ತವನ್ನ ಚೆಲ್ಲಿದ್ದಾನೆ. So Christ is the only way to make God, right? Pastor? Yes, Pastor. There was a calling, so it was disturbed. Yeah, the Christ is the only way to meet God for mankind. ಮನುಷ್ಯರಿಗೆ ಇರುವಂತ ಒಂದೇ ಒಂದು ಮಾರ್ಗ ದೇವರನ್ನು ಸಂಧಿಸಲಿಕ್ಕೆ, ಅದು ಕ್ರಿಸ್ತನು ಮಾತ್ರವೇ ಆಗಿದ್ದ. And the Christ is the only way to receive the blessing of God. ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೂ ಮನುಷ್ಯನು ಆತನಿಗೂ ಇರುವಂತದ್ದು ಒಂದೇ, ಅದು ಕ್ರಿಸ್ತನಾಗಿದ್ದಾನೆ. ಅದೇ That's why Jesus taught his disciple through Matthew chapter 6 verse 33 is seek me. ಅದಕ್ಕಾಗಿನೇ ಯೇಸು ಸ್ವಾಮಿ ಮತ್ತಾಯ ಸುವಾರ್ತೆ 6:35 ಹೇಳಿದ ಹಾಗೆ,
ನನ್ನನ್ನು ಹುಡುಕ್ರೆ ಆಗ ನಿಮ್ಗೆಲ್ಲವೂ ಸಿಗುವಂತದ್ದಾಗ್ತದೆ ಅಂತ. If you seek me, you can enjoy God's kingdom. ನೀನು ಒಂದ್ ವೇಳೆ ನನ್ನನ್ನ ಹುಡುಕುವುದಾದ್ರೆ ದೇವರ ರಾಜ್ಯವನ್ನ ನೀವು ಅನುಭವಿಸಬಹುದು ಎಂಬುದಾಗಿ. If you seek me, it is the same as to seek the righteousness of God. ನೀವು ನನ್ನನ್ನು ಹುಡುಕುವುದಾದ್ರೆ ದೇವರ ನೀತಿಯನ್ನೇ ಹುಡುಕಿದಂತೆ ಎಂಬುದಾಗಿ. So this is my understanding about the covenant prayer. ನನ್ನ ಒಂದು ಅರ್ಥ ಮಾಡಿಕೊಳ್ಳುವಿಕೆ ಆಗಿದೆ ಈ ಒಂದು ಒಡಂಬಡಿಕೆಯ ಪ್ರಾರ್ಥನೆ. So I don't say you must not pray your own prayer topic. ನಾನು ನಿಮ್ಮ ಒಂದು ಪ್ರಾರ್ಥನೆ ವಿಷಯವನ್ನೇ ಪ್ರಾರ್ಥನೆ ಮಾಡಬೇಡಿ ಎಂಬುದಾಗಿ ನಾನು ಏನ್ ಹೇಳ್ತಾ ಇಲ್ಲ. So you can pray your own prayer topic. ನಿಮಗೆ ಸ್ವಂತವಾಗಿರುವಂತ ನಿಮ್ಮದೇ ಆಗಿರುವಂತ ಪ್ರಾರ್ಥನೆ ವಿಷಯಗಳನ್ನು ನೀವು ಪ್ರಾರ್ಥನೆ ಮಾಡಬಹುದು. But confessing Christ is the more fundamental prayer than your own prayer. ನಿಮ್ಮ ಪ್ರಾರ್ಥನೆಯ ವಿಷಯಗಳಿಗಿಂತ ಯೇಸು ಕ್ರಿಸ್ತನ್ ಇರುವಂತ ಒಂದು ಪ್ರಾರ್ಥನೆ ಮೂಲಭೂತವಾಗಿರುವಂತ ಪ್ರಾಮುಖ್ಯವಾಗಿರುವಂತ ಪ್ರಾರ್ಥನೆಗಾಗಿ ನಾನು ಹೇಳ್ತಾ ಇದ್ದೀನಿ. So I am confessing Christ by writing down these verses. ಯೇಸು ಕ್ರಿಸ್ತನ ಅರಿಕೆ ಮಾಡುವುದರ ಮೂಲಕವಾಗಿ ನಾನು ಈ ವಾಕ್ಯಗಳನ್ನು ಬರೀತಾ ಇದ್ದೇನೆ. So that's why I am writing these verses every day. ಅದಕ್ಕಾಗಿ ನಾನು ಪ್ರತಿದಿನವೂ ಕೂಡ ಈ ವಾಕ್ಯಗಳನ್ನು ನಾನು ಬರೀತಾ ಇದ್ದೇನೆ. So when I didn't know this prayer, I was very difficult. My church was very difficult. ನನಗೆ ಈ ಒಂದು ಪ್ರಾರ್ಥನೆ ಇವಾಗ ಏನು ಸ್ಕ್ರೀನಲ್ಲಿ ನಾವು ಇದುವರೆಗೂ ಕಲ್ತ್ಕೊಂಡು ಆ ಒಂದು ಪ್ರಾರ್ಥನೆ ಗೊತ್ತಿಲ್ಲದೆ ಇರುವಂತ ದಿನಗಳಲ್ಲಿ ನಾನು ಮತ್ತೆ ನನ್ನ ಸಭೆಯು ತುಂಬಾ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು. So I prayed a lot, but there was no answer from God. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರಿಂದ ಯಾವುದೇ ಉತ್ತರ ಸಿಗ್ತಾ ಇರ್ಲಿಲ್ಲ. So when I began this confessing by when I was doing the confessing Christ by writing these verses, God made me more peaceful. And finally, about 2 years later, God began to give me prayer answers. ನಾನು ಈ ವಾಕ್ಯಗಳನ್ನ ಬರೆಯುವಾಗ ಅರಿಕೆ ಮಾಡುತ್ತಾ ಪ್ರಾರ್ಥನೆ ಮಾಡುವಾಗ ದೇವರು ನನ್ನೊಳಗಡೆ ಸಮಾಧಾನ ಕೊಡ್ತಾ ಇದ್ದನು. ಅದ ನಂತರವಾಗಿ 2 ವರ್ಷದ ನಂತರವಾಗಿ ನನ್ನ ಸಭೆಗೂ ನನಗೂ ಒಂದು ದೊಡ್ಡ ಬಿಡುಗಡೆಯನ್ನು ದೊಡ್ಡ ಆಶೀರ್ವಾದವನ್ನು ತಂದೆ. That's why I recommend to you this covenant prayer for your enjoying the prayer answers. ಅದಕ್ಕಾಗಿಯೇ ನಾನು ನಿಮ್ಮೆಲ್ಲರಿಗೂ ಕೂಡ ನಾನು ನಿಮಗೆ ಏನಂದ್ರೆ ಹೇಳಿಕೊಡ್ತಾ ಇದ್ದೇನೆ, ಒತ್ತಾಯ ಪಡಿಸ್ತಾ ಇದ್ದೇನೆ. ಏನಂದ್ರೆ ನೀವು ಈ ರೀತಿಯಾಗಿರುವಂತ ಪ್ರಾರ್ಥನೆಯನ್ನು ನೀವು ಅಳವಡಿಸಿಕೊಳ್ಳುವುದಾದ್ರೆ ನಿಶ್ಚಯವಾಗಿ ದೇವರ ಆಶೀರ್ವಾದವನ್ನು ನೀವು ಕೂಡ ದೊಡ್ಡ ಮಟ್ಟದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೋಸ್ಕರವಾಗಿ ಅದಕ್ಕೆ ನಾನು Okay. Do you have any questions? ನಿಮಗೆ ಈ ವೇದಂತ ವಿಷಯಗಳಿಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ನೀವು ಕೇಳಬಹುದು. ನಿಮ್ಮಲ್ಲಿ ಯಾರಿಗಾದ್ರೂ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಕೈಂಡ್ಲಿ. ಪಾಸ್ಟರ್ ಇಸ್ ಗೋಯಿಂಗ್ ಟು ಆನ್ಸರ್. ನಿಮಗೆ ಏನಾದ್ರೂ ಕ್ವಶನ್ಸ್ಗಳಿದೆ, ಪ್ರಶ್ನೆಗಳಿದೆ ಅಂತಂದ್ರೆ ನೀವು ಕೇಳಬಹುದು. ಅದಕ್ಕೆ ಪಾಸ್ಟರ್ ಅವರು ಆನ್ಸರ್ ಮಾಡುವುದಕ್ಕೆ, ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಪಾಸ್ಟರ್, ಈಗ ಎಕ್ಸೋಡಸ್ 20 ಚಾಪ್ಟರ್ 38 and 39 ವರ್ಡ್ಸ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅದನ್ನ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಚೆನ್ನಾಗಿ ಸರಿ ಅಷ್ಟು ಇನ್ನೊಂದ್ಸರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತದೆ ಬ್ರೀಫ್ ಆಗಿ. Pastor, last words that we have read now, that is Exodus chapter 30 and 38, 39. No, Exodus chapter 29. 29 verse 20, 38, 39. Yeah, 38, he would 39. like to hear one more time. He would like to hear one more time with the explanation. Yeah, Exodus chapter 29, verse 38, 39. 39, yes. Okay. Any other questions? Yeah, he wants to hear you from once again with explanation, Pastor. Little more explanation he needs. Explain
once again. Yes. Okay. These two verses are talking about giving sacrifice once in the morning, once in the evening. ಈ ಎರಡು ವಾಕ್ಯಗಳು ಮಾತಾಡ್ತಾ ಇದೆ ಏನು ಅಂತಂತ ಹೇಳಿದ್ರೆ ಬೆಳಿಗ್ಗೆ ಮತ್ತು ಸಂಜೆ ಯಜ್ಞಗಳನ್ನ ಅರ್ಪಿಸುವುದರ ಕುರಿತು ಮಾತಾಡ್ತಾ ಇದೆ. In Old Testament days, they must give a sacrifice, killing the lamb, right? ಹಳೆ ಒಡಂಬಡಿಕೆಯಲ್ಲಿ ಯಜ್ಞವನ್ನು ಅರ್ಪಿಸುವಾಗ ಒಂದು ಕುರಿಯನ್ನ ಯಜ್ಞವಾಗಿ ಅಂದ್ರೆ ಅದನ್ನ ಯಜ್ಞ But Jesus died on the cross as the sacrifice. That's why today the sacrifice is Jesus. He's dying and shedding blood. ಯೇಸು ಕ್ರಿಸ್ತನು ಇದರ ಸೂಚನೆಯಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಬಲಿ ಅರ್ಪಿಸುವುದನ್ನ ತನ್ನನ್ನ ಬಲಿಯಾಗಿ ಅರ್ಪಿಸಿಕೊಳ್ಳುವುದನ್ನ ಯಜ್ಞ ಮಾಡುವುದನ್ನ ನಾವು ಕಾಣ್ತಾ ಇದ್ದೇವಪ್ಪ. So believing in and confessing his dying and shedding blood as the covenant is giving sacrifice of today. ಬಹಳ ಇಂಪಾರ್ಟೆಂಟ್ ಆಗಿದ್ದನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ನಾವು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಯಜ್ಞವಾದಂತ ಯೇಸು ಕ್ರಿಸ್ತನನ್ನ ಅರಕೆ ಮಾಡುವುದರ ಮೂಲಕವಾಗಿ ಆತನ ರಕ್ತವನ್ನ ಅರಕೆ ಮಾಡುವುದರ ಮೂಲಕವಾಗಿ ನಾವು ದೇವರಿಗೆ ಇವತ್ತು ಯಜ್ಞವನ್ನ ಅರ್ಪಿಸುತ್ತಾ ಇದ್ದೇವೆ ಎಂಬುದಾಗಿ. So I am believing, confessing Jesus, you are my Christ, by writing these verses is giving sacrifice of all the Testament. I believe ನಾನು ಈ ವಾಕ್ಯಗಳನ್ನ ಬರೆಯುವುದರ ಮೂಲಕವಾಗಿ ಯೇಸು ಕ್ರಿಸ್ತನು ನನಗೆ ಒಡೆಯನು ರಕ್ಷಕನು ಅಥವಾ ನನ್ನ ಒಡಂಬಡಿಕೆಯ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಅರಕೆ ಮಾಡುವುದರ ಮೂಲಕವಾಗಿ ನಾನು ದೇವರಿಗೆ ಹಳೆ ಒಡಂಬಡಿಕೆ ಹೇಳಲ್ಪಟ್ಟಂತ ಯಜ್ಞಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. So I believe that writing these verses once a day, it is giving sacrifice once a day. ನಾನು ಈ ವಾಕ್ಯಗಳನ್ನ ಬರೆದು ಅರಕೆ ಮಾಡುವುದರ ಮೂಲಕವಾಗಿ ನಾನು ದೇವರಿಗೆ ಹಳೆ ಒಡಂಬಡಿಕೆಯಲ್ಲಿ ಹೆಂಗೆ ದಿನಕ್ಕೆ ಒಂದ್ಸಾರಿ ಯಜ್ಞವನ್ನ ಅರ್ಪಿಸ್ತಾ ಇದ್ರು ಹಂಗೆ ನಾನು ಇದನ್ನ ಬರೆಯುವುದರ ಮೂಲಕವಾಗಿ ಯೇಸು ಕ್ರಿಸ್ತನ ಅರಕೆ ಮಾಡುವುದರ ಮೂಲಕವಾಗಿ ನಾನು ದೇವರಿಗೆ ಯಜ್ಞವನ್ನ ಸಮರ್ಪಿಸುತ್ತಾ ಇದ್ದೇನೆ ಎಂಬುದಾಗಿ. Yes, this is my understanding. ಇದಾಗಿದೆ ನನ್ನ ಒಂದು ಅರ್ಥ ಮಾಡಿಕೊಳ್ಳುವಿಕೆ. Thank you, Pastor. Thank you. Thank you. Okay. Any questions? ಬೇರೆ ಏನಾದ್ರೂ ನಿಮಗೆ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. Pastor, praise the Lord, Pastor. My name is Vijay Raj, Pastor. Okay. Ask. I want one question. Matthew 6 chapter 33 verses saying, "Seek the kingdom and its righteousness." Okay, righteousness and kingdom is same or different? I have this. Righteousness and kingdom is same or Pastor. Yes. Okay. Pastor Vijay Kumar, he wants to know in Matthew chapter 6 verse 33 is talking about kingdom of God and righteousness. Whether it is two are different or two are one. Actually, two are same, but okay. But the kingdom of God is the result of the righteousness of God. Okay. ಅವೆರಡು ಕೂಡ ಒಂದೇ ಆಗಿದೆ. ಅದರಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ದೇವರ ನೀತಿ ನಮಗೆ ದೊರಕಿರುವುದರಿಂದ ದೇವರ ರಾಜ್ಯ ನಮಗಿದೆ ಅಂತ. Because I understand his righteousness is the blood of Jesus. Okay. ಆತನ ರಕ್ತವು ನನಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಯೇಸು ದೇವರ ನೀತಿಯಾಗಿದೆ ಅಂತ. Blood of Jesus is the covenant, right? And the kingdom of God is one of the results come from the covenant, the blood of Jesus. ಯೇಸು ಕ್ರಿಸ್ತನು ಮತ್ತೆ ಯೇಸು ಕ್ರಿಸ್ತನ ರಕ್ತವು ನಮಗೆ ಒಡಂಬಡಿಕೆ ಆಗಿದೆ. ಆ ಒಡಂಬಡಿಕೆಯ ನಿಮಿತ್ತವಾಗಿ ನಮಗೆ ದೇವರ ರಾಜ್ಯ ದೊರಕಿದೆ. ಇದಾಗಿದೆ ನನ್ನ ಅರ್ಥ ಮಾಡಿಕೊಳ್ಳುವಿಕೆ. So these two are in one line, but the righteousness is the more fundamental than the kingdom of God.
ಇಲ್ಲಿ ಎರಡೂ ಕೂಡ ಒಂದೇ ಲೈನಿನಲ್ಲಿ ಬರುವಂತದ್ದಾಗಿದೆ, ಒಂದೇ ಸಾಲಿನಲ್ಲಿ ಬರುವಂತದ್ದಾಗಿದೆ. ಆದ್ರೆ ಅದು ನೀತಿ, ದೇವರ ನೀತಿಯಿಂದ ನನಗೆ ದೇವರ ರಾಜ್ಯದಲ್ಲಿ ಸಿಕ್ಕಿದೆ, ದೇವರ ರಾಜ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ ಅದನ್ನ ನಾವು ತಿಳ್ಕೊಳ್ಬೇಕಾಗಿದೆ. Because the righteousness, the blood of Jesus is a covenant, and that is the fundamental, and the kingdom of God is the result, come from the covenant. ಯೇಸು ಕ್ರಿಸ್ತನು ಮತ್ತು ಯೇಸು ಕ್ರಿಸ್ತನ ರಕ್ತ, ಆತನ ಮರಣ, ಆತನ ಶಿಲುಬೆಯ ಒಂದು ರಕ್ತ ಸುರಿಸಲ್ಪಡಿಸುವಿಕೆ ಏನಿದೆ, ಅದರ ಫಲಿತಾಂಶವಾಗಿ ನಮಗೆ ದೇವರ ರಾಜ್ಯ ದೊರಕಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. This is my understanding. ಇದು ಅಂದ್ರೆ ದೇವರ ರಾಜ್ಯ ಮತ್ತು ದೇವರ ನೀತಿ ಒಂದೇ ಲೈನಲ್ಲಿ ಬರುವಂತದ್ದಾಗಿದೆ. ಆದ್ರೆ ದೇವರ ನೀತಿ ಅಂತದ್ದು ಇಲ್ಲಿ ಬಹಳ ಮುಖ್ಯವಾಗಿದೆ, ಯಾಕಂದ್ರೆ ಅದರ ಮೂಲಕವಾಗಿನೇ ನಾನು ದೇವರ ರಾಜ್ಯವನ್ನ ಪಡ್ಕೊಳ್ಳುವನಾಗಿದ್ದೇನೆ ಅನ್ನುವಂತ ವಿಷಯ. Thank you, sir. Thank you. Okay, thank you. He wants to say thank you, Pastor. Any other Is there any questions among you? You can. ಬೇರೆ ಏನಾದ್ರೂ ಕ್ವಶನ್ ಇದ್ರೆ ದಯಮಾಡಿ ನೀವು ಕೇಳ್ಬೋದು. ನಿಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು, ಪಾಸ್ಟರ್ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಪಾಸ್ಟ್ರೇ, ಹಾ, ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್ ಪಾಸ್ಟರ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಟೀಚಿಂಗ್, ಈ ತರ ಹೊಸ ಟೀಚಿಂಗ್ ನಾವು ವಾರ ಕೇಳ್ತಾ ಇದ್ದೀವಿ. ಸೊ ದೇವರಿಗೆ ಸ್ತೋತ್ರ. ಮತ್ತೆ ಇನ್ನೊಂದು ಪಾಸ್ಟರ್ ನಾನು ಕೇಳ್ಬೇಕಾಗಿತ್ತು, ಬೆಳಗಾಮಿಂದ ಪಾಸ್ಟರ್ ಅರುಣ್ ನಾನು. ಸೊ ಆರ್ಡಿನೇಷನ್ ಏನು ನೀವ್ ಇಟ್ಕೊಂಡಿದ್ದೀರಿ, ಆ ಟೈಮಲ್ಲಿ ನಮ್ಮ ಕೆಲವೊಂದು ಲೀಡರ್ಸ್ ಇಲ್ಲ ಪಾಸ್ಟ್ರೆ. ಸೊ ನಮ್ಗೆ ಮೊದ್ಲೇನು ಇನ್ಫಾರ್ಮ್ ಮಾಡ್ಲಿಲ್ಲ. ಸೊ ಡಿಸೆಂಬರ್ ಅಲ್ಲಿ ಇಟ್ಟಿರೋದ್ರಿಂದ ನಮ್ದು ಅನೇಕ ಆ ಕಡೆ ಈ ಕಡೆ ಜರ್ನಿಗಳು ಕೂಡ ಇರ್ತಾವೆ. ಸೊ ಅವತ್ ಕೆಲವೊಂದ್ ಜನ ಅವೈಲೇಬಲ್ ಆಗೋದಕ್ಕೂ ಆಗೋದಿಲ್ಲ. ಹೇಗೆ ಅಂತ ಈಗ ஹலோ நான் இது குறித்ததான தகவலை நாங்கள் உங்களுக்கு தலைமையில இருந்து அறிவிப்போங்க. ಓಕೆ, ಅದು ಆಮೇಲೆ ಅವರು ನಿಮ್ಗೆ ಹೇಳ್ತಾರೆ, ಶಿವಪ್ಪ ಪಾಸ್ಟರ್ ಅವರು, ಅಯ್ಯವರು, ವಿಶ್ವಪ್ಪ ಇವರು. ಬಟ್ ಇವಾಗ ಇದ್ರ ಕುರಿತು ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ದಯಮಾಡಿ ಕೇಳಿ. ಪಾಸ್ಟರ್ ಫ್ರಮ್ ಬೆಳಗಾಂ, ಅರುಣ್ ಕುಮಾರ್ is talking. He is saying wants to thank you because he is learning new things, and your teaching is helping him to grow spiritually, and he wanted to thank you, Pastor. Okay, I thank you. Okay, he also wants to thank you. ನಿಮ್ಮೆಲ್ಲರೂ ಕೂಡ ಅವರು ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದಾರೆ. Pastor, praise the Lord. Thank you, Pastor. Thank you so much. I thank you. Praise the Lord. ಇವತ್ತು ಟೀಚಿಂಗ್ ದ ಓನ್ಲಿ ಸೊಲ್ಯೂಷನ್ ಆಫ್ ಕ್ರೈಸ್ಟ್ ಅಂತ ಇದೆಯಲ್ಲ, ಅದ್ರಲ್ಲಿ ಪಾಯಿಂಟ್ಸ್ ಕೊಟ್ರಲ್ಲ, ಟ್ರೂ ಪ್ರಾಫಿಟ್, ಟ್ರೂ ಪ್ರೀಸ್ಟ್, ಟ್ರೂ ಕಿಂಗ್. ನಿಜವಾಗ್ಲೂ ಇದು ಬಹಳ ಅರ್ಥಗರ್ಭಿತವಾದಂತ ಒಂದು ಟೀಚಿಂಗ್ ಕೊಟ್ರು. ಯಾಕಂದ್ರೆ ನಮಗೆ ಇಷ್ಟ ದಿವಸ ಇವತ್ತು ಮೂಲವಾದಂತ ಪಾಪ ಹೇಗ್ ಬಂತು, ಹೇಗ್ ಅದನ್ನ ಒಂದು ಈಕ್ವಲ್ ಆಗಿ ಒಂದು ಕೊಟ್ರು. ಜೆನೆಸಿಸ್ 3ನೇ ಅಧ್ಯಾಯ 15ನೇ ವಚನ, ಅದಕ್ಕೆ ಈಕ್ವಲ್ ಆಗಿ ಲೂಕ 10:19. ನಿಜವಾಗ್ಲೂ ಈ ವಾಕ್ಯಗಳು, ಈ ರೆಫರೆನ್ಸ್ ಇದೆಲ್ಲ, ನಿಜವಾಗ್ಲೂ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರ್ಲಿಲ್ಲ. ಸರಿ, ನಾವು ನೋಡಿದ್ ಗೊತ್ತಾ ಇದ್ವಿ. ಆದ್ರೆ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸಲೆಂಟ್ ಟೀಚಿಂಗ್, ಯಾವ್ದೋ ಇದ ಓನ್ಲಿ ಸೊಲ್ಯೂಷನ್ ಕ್ರೈಸ್ಟ್ ಅಲ್ಲಿ ಆ ಪಾಯಿಂಟ್ಸ್ ಕೊಟ್ಟು 3 ಪಾಯಿಂಟ್ಸ್ ನಿಜವಾದ ಬಹಳ ನಮಗೆ ಪ್ರಯೋಜನ ಆಯ್ತು. Okay. Pastor Kumar is saying, Pastor, the only Christ is solution and what we are learning now, true king, true prophet, true king. So that is more helping to understand scripture well. So he wanted to thank you, Pastor. Okay, I thank you, Pastor Kumar. Okay, Kumar, he also wants to thank you. ನಿಮಗೂ ಕೂಡ ಅವರು ವಂದನೆ ತಿಳಿಸ್ತಾ ಇದ್ದಾರೆ. ಶಿವಪ್ಪಯ್ಯ, Anyway, today, okay. பாஸ்டர் சிவாப்பையா, ஐயா பிரைஸ் லார்ட் ஐயா. பிரைஸ் லார்ட். இந்த ஆர்டினேஷன் சர்வீஸ் கொஞ்சம் அறிவிப்பு கொடுத்துருங்க. 9ஆம் தேதி ஹூப்ளி, 10ஆம் தேதி சித்திரதுர்கா, 11ஆம் தேதி பெங்களூர்ல இருக்கு. அதனால யாரும் இந்த ஜூம்ல வந்து ஆபீஸ் ஒர்க்கோ இல்ல மற்ற காரியங்களோ எதுவும் பேச வேண்டாம். தனிப்பட்ட முறையில கூப்பிட்டு பேச சொல்லிடுங்க. Already I'll inform to all the zonal bishops, everybody I discuss ஐயா. நான் பேச இருக்கிறோம். சரி, எங்க முடிப்போடு தெரிஞ்சும் நான் இமிடியேட்லி நான் அதை ரெடி பண்றேன். ஓகே. ஏன்னா ஜூம்ல எல்லாம் வந்துட்டு ஆர்டினேஷன் கொடுக்கல, அதெல்லாம் கேட்கக்கூடாது. ஜோனல் பிஷப், டிஸ்ட்ரிக்ட் பிஷப் கான்டாக்ட் பண்ண சொல்லுங்க.
மறுபடியும் ஜோனல் பிஷப்ஸ் எல்லாருமே உடனே இமீடியட்லி அவங்களுடைய டிஸ்ட்ரிக்ட் பிஷப்க்கு இன்டிமேஷன் கொடுத்து இமீடியட்ல 9ஆம் தேதி ஹூப்ளில யாரெல்லாம் வந்து சேர்றாங்களோ அவங்க இன்டிமேஷன் கொடுக்க சொல்லுங்க. 10ஆம் தேதி சித்திரதுர்கா இது வரும்பொழுது யாரெல்லாம் எங்க இருக்கான்னு சொல்லி அவங்க இன்டிமேஷன் கொடுக்க சொல்லுங்க. பெங்களூருக்கு இன்டிமேஷன் கொடுக்க சொல்லுங்க. ஏன்னா அவர் தெரியாமனால கேட்டிருக்காரு ஜூம்ல. ஐயா ஐயா prayer ஐயா ஜோனல் பிஷப் ஐயா எல்லாரும் கொஞ்சம் அமைதி காருங்க. நம்ம மீட்டிங் முடித்து விட்டு நம்ம அப்புறம் பேசலாம். சனி மீட்டிங் இஸ் finished. Yeah. Okay, prayer first, closing prayer. Yes. Yes. Start pastor, closing prayer. Sani. Okay. I will pray. Okay, Pastor. Go ahead, Okay. Pastor. Father God, thank you very much for your leading this Bible study. ಈ ಒಂದು ತಂದೆಯಾಗಿರುವ ದೇವರೇ ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ ಅನೇಕ ವಿಷಯಗಳನ್ನ ನನಗೆ ಕಲಿಸ್ಕೊಡ್ಲಿಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. Bless all the people, the pastors who are in this Bible study. ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ ಇರುವಂತ ಎಲ್ಲಾ ದೇವ ಸೇವಕಗಳನ್ನ ಸಭಾಪಾಲಕರನ್ನ ಆಶೀರ್ವಾದ ಮಾಡ್ರಿ. Father God, open our spiritual eyes to understand your desire and your words. ತಂದೆಯಾಗಿರುವ ದೇವರೇ ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆ ಮಾಡಿ ನಿಮ್ಮ ಹೃದಯದ ಬಯಕೆಗಳನ್ನ ಆಸೆಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡಿ. And let us be the witness to save India. ನಾವು ಭಾರತ ದೇಶವನ್ನು ರಕ್ಷಿಸುವುದಕ್ಕೆ ಒಂದು ದೊಡ್ಡ ಸಾಕ್ಷಿಗಳಾಗುವುದಕ್ಕೆ ಸಹಾಯ. Please open a lot of doors of evangelism and the mission doors. ಅನೇಕ ಬಾಗಿಲುಗಳನ್ನ ಸುವಾರ್ಥ ಬಾಗಿಲುಗಳನ್ನ ಸೇವೆಯ ಬಾಗಿಲುಗಳನ್ನ ನೀವು ತೆರೆಯ ಮಾಡ್ರಿ ಎಂಬುದಾಗಿ ಕೇಳುತ್ತೇನೆ. Let us be the witness to the end of the earth. ನಮಗೆ ಸಹಾಯ ಮಾಡಿ ಪ್ರಪಂಚದ ಎಲ್ಲಾ ಮೂಲೆ ಮೂಲೆಗೂ ನಾವು ಒಂದು ದೊಡ್ಡ ಸಾಕ್ಷಿಯಾಗಿರುವಂತೆ ಅನುಕೂಲ ಮಾಡಿ. We give all the glory to you. ಈ ಎಲ್ಲಾ ಮಹಿಮೆಯನ್ನ ನಾನು ನಿಮಗೆ ಕೊಡುತ್ತೇನೆ. In the name of Jesus, I pray. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. Amen. ಆಮೆನ್. ಆಮೆನ್ ಆಮೆನ್. Thank you, everyone.